ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಜಾಸ್ ಕಿಚನ್. ಬನ್ನಿ ಹಾಲು ಪಾಯಸ ಮಾಡೋಣ. ಬೇಕಾಗಿರೋ ಸಾಮಗ್ರಿಗಳು: ಶಾವಿಗೆ, ಹಾಲು, ಬಾದಾಮ್ ಪೌಡರ್, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಬಾದಾಮಿ, ತುಪ್ಪ, ಸಕ್ಕರೆ. ಗ್ಯಾಸ್ ಹಚ್ಕೊಳ್ಳೋಣ. ಬಾಣಲಿ ಇಡೋಣ ಫ್ರೆಂಡ್. ಬಾಣಲಿ ಬಿಸಿ ಆಗಬೇಕು. ನಂತರ ಶಾವಿಗೆ ಹಾಕ್ಕೊಳ್ಳೋಣ. ಶಾವಿಗೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ತುಪ್ಪ ಹಾಕೋಣ. ತುಪ್ಪ ಹಾಕಿ ಗರಿಗರಿಯಾಗಿ ಅದು ಫುಲ್ಲು ರೋಸ್ಟ್ ಆಗಬೇಕು. ಫ್ರೈ ಮಾಡೋಣ ಫ್ರೆಂಡ್ಸ್. ಹಾಗೆ ಫ್ರೈ ಮಾಡೋಣ. ಫ್ರೆಂಡ್ಸ್. ನಮ್ಮ ಮಕ್ಕಳು ಪಾಯಸ ಮಾಡಿ, ಮಮ್ಮಿ ಹಾಲು ಪಾಯಸ ಮಾಡಿ ತುಂಬ ದಿನ ಆಯಿತು, ಒಂದು 2 ಮಂತ್ ಆಗಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರನೇ ಮಾಡೋಣ ಅಂದ್ಕೊಂಡೆ. ಸರಿ, ನಮ್ಮ ದೊಡ್ಡ ಮಗಂಗೆ ಭಾಳ ಇಷ್ಟ ಫ್ರೆಂಡ್ಸ್ ಹಾಲು ಪಾಯಸ ಅಂದರೆ. ನೋಡಿ, ಈ ಥರ ರೋಸ್ಟ್ ಆದಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 1.5 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕೊಂಡು ಬಿಸಿಯಾದ ನಂತರ ದ್ರಾಕ್ಷಿನ ಸ್ವಲ್ಪ ಫ್ರೈ ಮಾಡೋಣ. ಗೋಡಂಬಿ ಹಾಕ್ಕೊಳ್ಳೋಣ. 2 ಏಲಕ್ಕಿ ಹಾಕ್ಕೊಳ್ಳೋಣ. ಫ್ಲೇವರ್ಗೋಸ್ಕರ ಅಷ್ಟೇ. ಅದು ಕಂದು ಬಣ್ಣಕ್ಕೆ ಬರಬೇಕು ಫ್ರೆಂಡ್ಸ್. ಕಂದು ಬಣ್ಣ ಬಂದಮೇಲೆ ಅದನ್ನು ಒಂದು ಪ್ಲೇಟಿಗೆ ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ, ಘಮ ಘಮ ಅಂತ ಇದೆ, ತುಪ್ಪ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ, ಕಂದು ಬಣ್ಣಕ್ಕೆ ಬಂದಿದೆ. ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಬಾಣಲಿಗೆ ಸೈಡಲ್ಲಿ ಕಾಯಿಸಿಟ್ಕೊಂಡಿದ್ದೀನಿ ಹಾಲು. ಅದನ್ನು 2 ಬೌಲ್ ಹಾಕ್ಕೊಳ್ಳೋಣ. ಅದೇ ಬಾಣಲಿಗೆ ಹಾಲು ಹಾಕ್ಕೊಳ್ಳಿ. ಗಟ್ಟಿ ಹಾಲು ಫ್ರೆಂಡ್ಸ್. ಬೇಕಂದರೆ ಅರ್ಧ ಲೋಟ ನೀರು ಹಾಕ್ಕೋಬೋದು. ಚೆನ್ನಾಗಿ ತಿಕ್ಕಾಗಿರುತ್ತೆ. ಹಾಗಾಗಿ ಹಾಲಲ್ಲೇ ಇರೋದು ಟೇಸ್ಟು. ಚೆನ್ನಾಗಿ ಕುದ್ದಿರುತ್ತಲ್ವ ಹಾಲು. ಇವಾಗ ಶಾವಿಗೆ ಹಾಕ್ಕೊಳ್ಳೋಣ. ಶಾವಿಗೆ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಬೇಕು ಫ್ರೆಂಡ್ಸ್. ಶಾವಿಗೆ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ನೋಡಿ, ಅದೇನು ತಳ ಹಿಡಿಯಲ್ಲ. ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ. ನೋಡಿ, ಇದೇ ಥರ ಮಾಡಿ. ಮತ್ತು ಇವಾಗ ನೆಕ್ಸ್ಟು ಅದು ಏನು ಗೊತ್ತಾ, ಒಂದು 10 ನಿಮಿಷ ಬೇಯಬೇಕು ಫ್ರೆಂಡ್ಸ್. ತಕ್ಷಣ ಸಕ್ಕರೆ ಹಾಕಿದ್ರೆ ಶಾವಿಗೆ ಬೇಯಲ್ಲ. ಅದಕ್ಕೋಸ್ಕರನೇ ಸಕ್ಕರೆ ಲೇಟಾಗಿ ಹಾಕಬೇಕು. 10 ಮಿನಿಟ್ಸ್ ಆದಮೇಲೆ ಸಕ್ಕರೆ ಹಾಕಿ. ಮತ್ತು ಇವಾಗ ತಿರ್ಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಈಸಿ ಫ್ರೆಂಡ್ಸ್, ಮಾಡ್ಕೋಬೋದು ತಕ್ಷಣ. ದ್ರಾಕ್ಷಿ ಗೋಡಂಬಿ ಹಾಕೋಣ ಫ್ರೆಂಡ್ಸ್. ದ್ರಾಕ್ಷಿ ಗೋಡಂಬಿ ಹಾಕಿ ಕಲರ್ಗೋಸ್ಕರ ಫ್ರೆಂಡ್ಸ್. ಕಲರ್ಗೋಸ್ಕರ ಬಾದಾಮ್ ಪೌಡರು 5 ರೂಪೀಸ್ದು ಬರುತ್ತೆ, 10 ರೂಪೀಸ್ದು ಬರುತ್ತೆ. ನಾನು 10 ರೂಪೀಸ್ದು 5 ರೂಪೀಸ್ದು 2 ಹಾಕಿದ್ದೀನಿ. ನೀವು ಬೇಕಂದರೆ 10 ರೂಪೀಸ್ ಒಂದು ಹಾಕ್ಕೊಳ್ಳಿ. ನೋಡಿ, ಬಾದಾಮ್ ಸ್ಮೆಲ್ಲಿಗೆ ಈಗ ಏಲಕ್ಕಿ ಪೌಡರ್ ಚೆಚ್ಚಿ ಏಲಕ್ಕಿ ಪೌಡರ್ ಹಾಕಿ. ನೋಡಿ, ಘಮ ಘಮ ಅಂತ ಇದೆ ಫ್ರೆಂಡ್. ನೋಡಿ ಸ್ಮೆಲ್ ಯಾವ ಥರ ಇದೆ. ಹಾಲು, ತುಪ್ಪ ಸ್ಮೆಲ್ ಬರ್ತಾಯಿದೆ. ಗೋಡಂಬಿ, ದ್ರಾಕ್ಷಿ ಮತ್ತು ಒಂದು ಅರ್ಧ ಟೀ ಸ್ಪೂನು ಮೇಲೆ ಫ್ಲೇವರ್ಗೋಸ್ಕರ ಫ್ರೆಂಡ್ಸ್. ನೋಡಿ, ಘಮ ಘಮ ಹಾಲು ಪಾಯಸ ರೆಡಿಯಾಗಿದೆ. ಹೀಗೆ ಒಳ್ಳೊಳ್ಳೆ ಫುಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕ್ಲಿಪ್ ನೋಡ್ಕೊಬರೋಣ ಫ್ರೆಂಡ್ಸ್. ಬನ್ನಿ.